ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, ಜ್ಯೋತಿಷ ಶಾಸ್ತ್ರದ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳುವುದರಲ್ಲಿ ಇದುವರೆಗೆ ನಾವು ರಾಶಿ ಕುಂಡಲಿ ಮತ್ತು ರಾಶಿ ಕುಂಡಲಿಯಲ್ಲಿರುವ ಗ್ರಹಗಳ ಪರಿಣಾಮಗಳನ್ನು ನೋಡಿದ್ದೇವೆ. ಸಾಮಾನ್ಯವಾಗಿ ಎಲ್ಲ ಜಾತಕಗಳಲ್ಲಿ ರಾಶಿ ಕುಂಡಲಿ ಜೊತೆ ನವಾಂಶ ಕುಂಡಲಿ ಎಂದು ಒಂದು ಕುಂಡಲಿ ಇರುತ್ತದೆ. ಇದನ್ನು ನೀವೆಲ್ಲ ಗಮನಿಸಿರಬಹುದು. ಜ್ಯೋತಿಷರು ಅಂದರೆ ಸಾಮಾನ್ಯವಾಗಿ ಅವರಿಗೆಲ್ಲ ನವಾಂಶ ಕುಂಡಲಿಯ ಬಗ್ಗೆ ಗೊತ್ತಿರಬಹುದು. ಆದರೆ ಸಾಮಾನ್ಯ ಜನರಿಗೆ ನವಾಂಶ ಕುಂಡಲಿ ಬಗ್ಗೆ ಅಷ್ಟು ತಿಳುವಳಿಕೆ ಇರುವುದಿಲ್ಲ. ಆದರೆ ಬರೀ ನವಾಂಶ ಕುಂಡಲಿಯನ್ನು ಮಾತ್ರ ಇಟ್ಟು ಭವಿಷ್ಯ ಹೇಳುವವರು ಇದ್ದಾರೆ. ಯಾಕಂದರೆ ರಾಶಿ ಕುಂಡಲಿಯಕ್ಕಿಂತ ನವಾಂಶ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿಯನ್ನು ಹೆಚ್ಚು ನಿಖರವಾಗಿ ನೋಡಬಹುದು. ರಾಶಿ ಕುಂಡಲಿಯಲ್ಲಿ ಒಂದು ರಾಶಿಯನ್ನು 9 ಭಾಗಗಳು ಮಾಡಿ ಆ ಭಾಗಗಳ ವಿಶ್ಲೇಷಣೆಗಳನ್ನು ನವಾಂಶದಲ್ಲಿ ನೋಡಬಹುದು. ಈ ವಿಡಿಯೋದಲ್ಲಿ ನವಾಂಶ ಕುಂಡಲಿಯ ಉಪಯೋಗವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮಗೆಲ್ಲ ಒಂದೊಂದು ಗ್ರಹವು ಖಂಡಿತ ಯಾವುದಾದರೂ ಒಂದು ನಕ್ಷತ್ರದಲ್ಲಿ ಯಾವುದೇ ಒಂದು ಪಾದದಲ್ಲಿ ಸ್ಥಿತವಾಗಿರುತ್ತದೆ ಎಂದು ಗೊತ್ತಿರುತ್ತದೆ. ಬರೀ ರಾಶಿ ಕುಂಡಲಿಯನ್ನು ನೋಡುವಾಗ ಒಂದೊಂದು ಗ್ರಹವು ಯಾವ ರಾಶಿಯಲ್ಲಿದ್ದಾವೆ ಎನ್ನುವುದನ್ನು ಮಾತ್ರ ನಾವು ನೋಡಬಹುದು. ಆದರೆ ಅದು ಯಾವ ನಕ್ಷತ್ರದಲ್ಲಿದೆ, ಯಾವ ಪಾದದಲ್ಲಿದೆ ಎನ್ನುವುದು ಕೂಡಲೇ ಗೊತ್ತಾಗುವುದಿಲ್ಲ. ಉದಾಹರಣೆಗೆ, ಇಲ್ಲಿ ನೀವು ನೋಡುವ ರಾಶಿ ಕುಂಡಲಿಯಲ್ಲಿ 9 ಗ್ರಹಗಳು ಯಾವ ಯಾವ ಮನೆಯಲ್ಲಿ ಇದ್ದಾವೆ ಎಂದು ಕಾಣುತ್ತದೆ. ಮೇಷರಾಶಿಯಲ್ಲಿ ಅಶ್ವಿನಿ, ಭರಣಿ, ಕೃತಿಕ ನಕ್ಷತ್ರಗಳು ಇದೆ ಎಂದು ನಮಗೆ ಗೊತ್ತಿದೆ. ಆದರೂ ಮೇಷ ರಾಶಿಯಲ್ಲಿ ಕುಳಿತಿರುವ ಕುಜ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಕುಜ ಕುಳಿತಿರುವ ರೇಖಾಂಶ ಗೊತ್ತಿದ್ದರೆ ಮಾತ್ರ ಯಾವ ನಕ್ಷತ್ರ ಅಂತ ಹೇಳಬಹುದು. ಆದರೆ ರೇಖಾಂಶ ಗೊತ್ತಿಲ್ಲವೆಂದರೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಜ್ಯೋತಿಷರು ಬರೆಯುವ ಜಾತಕಗಳಲ್ಲಿ ಗ್ರಹಗಳ ರೇಖಾಂಶವನ್ನು ಬರೆಯುವುದಿಲ್ಲ. ಈಗ ಸಾಫ್ಟ್ವೇರ್ ಮೂಲಕ ಪ್ರಿಂಟ್ ಮಾಡುವ ಜಾತಕಗಳಲ್ಲಿ ಎಲ್ಲ ವಿವರಗಳು ಇರುತ್ತದೆ. ರಾಶಿ ಕುಂಡಲಿಯಲ್ಲಿರುವ ಒಂದೊಂದು ರಾಶಿಯಲ್ಲೂ 9 ನಕ್ಷತ್ರ ಪಾದಗಳು ಇರುತ್ತದೆ ಎಂದು ನಿಮಗೆ ಗೊತ್ತಿರುತ್ತೆ. ಒಟ್ಟು 12 ರಾಶಿಗಳಲ್ಲಿ 108 ನಕ್ಷತ್ರ ಪಾದಗಳು ಇರುತ್ತದೆ. ಮತ್ತು ಒಂದು ರಾಶಿಯಲ್ಲಿ 2 ನಕ್ಷತ್ರಗಳು ಇರುತ್ತವೆ. ಅಂದರೆ ಒಂದೊಂದು ನಕ್ಷತ್ರಕ್ಕೂ 4 ಪಾದಗಳು ಇರುತ್ತವೆ. ಮತ್ತು ಒಂದು ರಾಶಿಯಲ್ಲಿ 2 ನಕ್ಷತ್ರಗಳು ಇರುತ್ತವೆ ಎಂದು ನಿಮಗೆ ಗೊತ್ತಿದೆ. ಒಂದು ನಕ್ಷತ್ರಕ್ಕೆ 4 ಪಾದಗಳು ಅಂದರೆ 2 ನಕ್ಷತ್ರಗಳಿಗೆ 9 ಪಾದಗಳು ಎಂದು ಗೊತ್ತಿದೆ. ಉದಾಹರಣೆಗೆ ಇಲ್ಲಿ ತೋರಿಸಿದ ಹಾಗೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಮೊದಲನೆಯ ಪಾದ 1 ಪಾದ, ಒಟ್ಟು 9 ಪಾದಗಳು ಇರುತ್ತವೆ. ಈ ರಾಶಿಯಲ್ಲಿರುವ 9 ಪಾದಗಳನ್ನ 9 ಕೋಣೆಗಳು ಇರುವ ಒಂದು ಕಟ್ಟಡ ಎಂದು ಊಹಿಸಿಕೊಳ್ಳಿ. ಒಂದೊಂದು ಕೋಣೆಗೂ ಒಂದೊಂದು ಹೆಸರಿಡಬೇಕು. ಅದು ಮೊದಲನೇ ಕೋಣೆಗೆ ಅಶ್ವಿನಿ 1 ಅಂತ ಹೇಳಿ, 2ನೇ ಕೋಣೆಗೆ ಅಶ್ವಿನಿ 2 ಅಂತ ಹೇಳಿ, ಹಾಗೆ ಮುಂದುವರೆದು ಒಂದೊಂದು ಕೋಣೆಗೂ ಒಂದೊಂದು ನಕ್ಷತ್ರ ಪಾದಗಳ ಹೆಸರನ್ನು ಇಡಬೇಕು. ಇಲ್ಲಿ ನೀವು ನೋಡುವ ಚಿತ್ರದಲ್ಲಿ ಇರುವ ತರ ಊಹಿಸಿಕೊಳ್ಳಿ. ಈ ಕಟ್ಟಡಕ್ಕೆ ಹೆಸರು ಮೇಷ ರಾಶಿ ಎಂದು ಇಟ್ಟುಕೊಳ್ಳಬೇಕು. ಉದಾಹರಣೆ ಜಾತಕದ ಪ್ರಕಾರ ರಾಶಿ ಕುಂಡಲಿಯಲ್ಲಿ ಕುಜ ಮೇಷ ರಾಶಿಯಲ್ಲಿ 4 ಡಿಗ್ರಿಯಲ್ಲಿ ಅಂದರೆ ಅಶ್ವಿನಿ 2ನೇ ಪಾದದಲ್ಲಿ ಕುಳಿತಿರುತ್ತಾನೆ. ಇವಾಗ ಈ ವಿವರಗಳನ್ನು ಇಟ್ಟು ನವಾಂಶ ಕುಂಡಲಿಯನ್ನು ಹೇಗೆ ನಿರ್ಮಾಣ ಮಾಡಬೇಕು ಎಂದು ನೋಡೋಣ. ನವಾಂಶ ಕುಂಡಲಿಯಲ್ಲಿ ರಾಶಿ ಕುಂಡಲಿಯಲ್ಲಿರುವ ಎಲ್ಲಾ ಗ್ರಹಗಳನ್ನು ಅವು ಇರುವ ನಕ್ಷತ್ರ ಪಾದಗಳಿಗೆ ತಕ್ಕಂಥದ್ದಾಗಿ ನಿಯಮಗಳ ಪ್ರಕಾರ ತುಂಬಿಸಬೇಕು. ಅದು ಏನಂದ್ರೆ, ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದ ಮೇಷ ರಾಶಿಯಲ್ಲಿ ಪ್ರಾರಂಭವಾಗುವುದರಿಂದ ಅಶ್ವಿನಿ 1ನೇ ಪಾದವನ್ನು ನವಾಂಶ ಕುಂಡಲಿಯ ಮೇಷ ರಾಶಿಯಲ್ಲಿ ಇಲ್ಲಿ ತೋರಿಸಿದ ಹಾಗೆ ಹಾಕಬೇಕು. ಒಂದು ರಾಶಿಗೆ 1 ಪಾದ ಎನ್ನುವ ಕ್ರಮದಲ್ಲಿ ವೃಷಭ ರಾಶಿಯಲ್ಲಿ ಅಶ್ವಿನಿ 2ನೇ ಪಾದವನ್ನು ಮತ್ತು ಮಿಥುನ ರಾಶಿಯಲ್ಲಿ ಅಶ್ವಿನಿ 3ನೇ ಪಾದವನ್ನು ಮುಂದುವರೆದು ಕಟಕ ರಾಶಿಯಲ್ಲಿ ಅಶ್ವಿನಿ 4ನೇ ಪಾದ ಎಂದು ಹಾಕಬೇಕು.
ಈ ರೀತಿ ಮುಂದಿನ ನಕ್ಷತ್ರವಾದ ಭರಣಿ ನಕ್ಷತ್ರದ 4 ಪಾದಗಳನ್ನು ಸಿಂಹ ರಾಶಿಯಿಂದ ಕ್ರಮವಾಗಿ ಹಾಕಬೇಕು. ಮುಂದಿನ ನಕ್ಷತ್ರವಾದ ಕೃತಿಕಾ ನಕ್ಷತ್ರದ 4 ಪಾದಗಳನ್ನು ಧನು ರಾಶಿಯಿಂದ ಕ್ರಮವಾಗಿ ಹಾಕಬೇಕು. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಆಮೇಲೆ ಮುಂದಿನ ನಕ್ಷತ್ರವಾದ ರೋಹಿಣಿ ನಕ್ಷತ್ರದ 4 ಪಾದಗಳನ್ನು ಪುನಃ ಮೇಷ ರಾಶಿಯಿಂದ ಕ್ರಮವಾಗಿ ಹಾಕಬೇಕು. ಈ ರೀತಿ 27 ನಕ್ಷತ್ರಗಳ ಒಂದೊಂದು ಪಾದವನ್ನು ಇದೇ ಕ್ರಮದಲ್ಲಿ ತುಂಬಿಸಿ ಒಟ್ಟು ಎಲ್ಲ 108 ಪಾದಗಳು ಯಾವ ಯಾವ ರಾಶಿಗಳಲ್ಲಿ ನವಾಂಶದಲ್ಲಿ ಬರುತ್ತವೆ ಎಂದು ತುಂಬಿಸಿ ಇಟ್ಟುಕೊಳ್ಳಬೇಕು. ಇಲ್ಲಿ ಮಕ ನಕ್ಷತ್ರದಿಂದ ಜ್ಯೇಷ್ಠ ನಕ್ಷತ್ರದವರೆಗೆ ತೋರಿಸಿದೆ. ಈ ನವಾಂಶ ಕುಂಡಲಿಯಲ್ಲಿ ಮೂಲ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೆ ತೋರಿಸಿದೆ. ಇದು ಒಟ್ಟು 12 ಕಟ್ಟಡಗಳಲ್ಲಿ ಇರುವ 108 ಕೋಣೆಗಳಿಗೂ ರೂಮ್ ನಂಬರ್ಗಳನ್ನು ಕೊಟ್ಟ ಹಾಗೆ ಇರುತ್ತದೆ. ಇವಾಗ ಉದಾಹರಣೆ ಜಾತಕದ ಪ್ರಕಾರ ಕುಜ ಮೇಷ ರಾಶಿಯಲ್ಲಿ ಅಶ್ವಿನಿ 2ನೇ ಪಾದದಲ್ಲಿ ಕುಳಿತಿರುವುದನ್ನು, ಅಶ್ವಿನಿ 2ನೇ ಪಾದ ಎನ್ನುವ ಕೋಣೆ ನವಾಂಶ ಕುಂಡಲಿಯಲ್ಲಿ ಯಾವ ಕಟ್ಟಡದಲ್ಲಿ ಇದೆ ಎಂದು ನೋಡಿ ಆ ಕಟ್ಟಡಕ್ಕೆ ಕಳಿಸಬೇಕು. ನಮ್ಮ ರೆಫರೆನ್ಸ್ ಟೇಬಲ್ ಪ್ರಕಾರ ನವಾಂಶ ಕುಂಡಲಿಯಲ್ಲಿ ವೃಷಭ ರಾಶಿಯಲ್ಲಿ ಕುಜನನ್ನು ಹಾಕಬೇಕು. ನವಾಂಶ ರಾಶಿಯಲ್ಲಿ ಅಶ್ವಿನಿ 2ನೇ ಪಾದವನ್ನು ಗುರುತಿಸುವ ರಾಶಿ ವೃಷಭ ರಾಶಿಯಾಗುತ್ತದೆ. ಈ ರೀತಿ ಎಲ್ಲ ಗ್ರಹಗಳನ್ನು ಅವು ಇರುವ ನಕ್ಷತ್ರದ ಪಾದಗಳಿಗೆ ತಕ್ಕಂಥದ್ದಾಗಿ ನವಾಂಶದಲ್ಲಿ ಹಾಕಿ ನವಾಂಶ ಕುಂಡಲಿಯನ್ನು ತಯಾರು ಮಾಡಿಕೊಳ್ಳಬೇಕು. ನೀವು ಇಷ್ಟೆಲ್ಲ ಕಷ್ಟಪಡುವುದು ಬೇಡ. ನವಾಂಶ ಕುಂಡಲಿ ಹೇಗೆ ನಿರ್ಮಾಣವಾಗಿದೆ ಎಂದು ತಿಳಿಸುವುದಕ್ಕಾಗಿ ಈ ವಿಧಾನಗಳನ್ನು ವಿವರಿಸಲಾಗಿತ್ತು. ನೀವು ಇದನ್ನು ಗಮನಿಸಿದರೆ ಕೇತು, ಚಂದ್ರ, ಗುರುವಿನ ನಕ್ಷತ್ರಗಳ ಮೊದಲನೇ ಪಾದ ಯಾವಾಗಲೂ ನವಾಂಶ ಕುಂಡಲಿಯಲ್ಲಿ ಮೇಷ ರಾಶಿಯಲ್ಲೇ ಬರುತ್ತದೆ. ಯಾವ ಗ್ರಹವೋ ಈ ಕೇತು ಅಥವಾ ಚಂದ್ರ ಅಥವಾ ಗುರುವಿನ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿದ್ದರೆ ನವಾಂಶದಲ್ಲಿ ಆ ಗ್ರಹವನ್ನು ಮೇಷ ರಾಶಿಯಲ್ಲಿ ಹಾಕಿಬಿಡಬೇಕು. 2ನೇ ಪಾದ ರಿಷಭದಲ್ಲಿ, 3ನೇ ಪಾದ ಮಿಥುನದಲ್ಲಿ, 4ನೇ ಪಾದ ಕಟಕದಲ್ಲಿ ಹಾಕಬೇಕು. ಈ ರೀತಿ ನವಾಂಶದಲ್ಲಿ ಮೇಷ, ವೃಷಭ, ಮಿಥುನ, ಕಟಕ ಅದ 4 ರಾಶಿಗಳಲ್ಲಿ ಕೇತು, ಚಂದ್ರ, ಗುರುವಿನ ನಕ್ಷತ್ರದ 4 ಪಾದಗಳು ಮಾತ್ರ ಬರುತ್ತವೆ. ಇದೇ ರೀತಿ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಆದ 4 ರಾಶಿಗಳಲ್ಲಿ ಶುಕ್ರ, ಕುಜ, ಶನಿಯ ನಕ್ಷತ್ರಗಳ 4 ಪಾದಗಳು ಮಾತ್ರ ಕ್ರಮವಾಗಿ ಬರುತ್ತವೆ. ಇದೇ ರೀತಿ ಧನುಸ್ಸು, ಮಕರ, ಕುಂಭ, ಮೀನ ಆದ 4 ರಾಶಿಗಳಲ್ಲಿ ಸೂರ್ಯ, ರಾಹು, ಬುಧನ ನಕ್ಷತ್ರಗಳ 4 ಪಾದಗಳು ಕ್ರಮವಾಗಿ ಬರುತ್ತವೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇದೇ ಕ್ರಮ ನವಾಂಶ ಕುಂಡಲಿಗೆ ನಿಯಮವಾಗುತ್ತದೆ. ಈ ಉದಾಹರಣೆ ಜಾತಕದಲ್ಲಿರುವ ಎಲ್ಲಾ ಗ್ರಹಗಳು ನವಾಂಶದಲ್ಲಿ ಎಲ್ಲೆಲ್ಲಿ ಸ್ಥಿತವಾಗಿದ್ದಾವೆ ಎಂದು ನೋಡಿ ನಾನು ಹೇಳಿದ ನಿಯಮಗಳ ಪ್ರಕಾರ ಲಗ್ನ ಮತ್ತು ಇತರ ಗ್ರಹಗಳು ನವಾಂಶದಲ್ಲಿ ಎಲ್ಲೆಲ್ಲಿ ಸ್ಥಿತವಾಗಿದ್ದಾವೆ ಎಂದು ವಿಶ್ಲೇಷಣೆ ಮಾಡಿ ರುಜುಪಡಿಸಿಕೊಳ್ಳಿ. ಅದೇ ರೀತಿ ನವಾಂಶದಲ್ಲಿ ಒಂದು ಗ್ರಹ ವೃಶ್ಚಿಕ ರಾಶಿಯಲ್ಲಿದ್ದರೆ ಕೂಡಲೇ ನೀವು ಆ ಗ್ರಹ ಶುಕ್ರ, ಕುಜ, ಶನಿಯ ನಕ್ಷತ್ರಗಳಲ್ಲಿ ಇರುತ್ತದೆ ಎಂದು ನಿರ್ಧರಿಸಬೇಕು. ರಾಶಿಯಲ್ಲಿ ಆ ಗ್ರಹ ಯಾವ ಮನೆಯಲ್ಲಿ ಸ್ಥಿತವಾಗಿದ್ದೆ ಎಂದು ನೋಡಿ ಆ ಮನೆಯಲ್ಲಿ ಶುಕ್ರ, ಕುಜ, ಶನಿ ಆದ 3 ಗ್ರಹಗಳಲ್ಲಿ ಯಾವ ಗ್ರಹದ ನಕ್ಷತ್ರ ಇದೆ ಎಂದು ನೋಡಿ ಆ ನಕ್ಷತ್ರದಲ್ಲಿ ಇರುವುದನ್ನು ನಿರ್ಧರಿಸಬೇಕು. ಉದಾಹರಣೆಗೆ ನವಾಂಶ ಕುಂಡಲಿಯಲ್ಲಿ ಸೂರ್ಯ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಇದು ಖಂಡಿತ ರಾಶಿ ಕುಂಡಲಿಯಲ್ಲಿ ಶುಕ್ರ, ಕುಜ, ಶನಿ ಆದ 3 ಗ್ರಹಗಳಲ್ಲಿ ಯಾವುದೇ ಒಂದು ಗ್ರಹದ ನಕ್ಷತ್ರಗಳ 4ನೇ ಪಾದದಲ್ಲಿ ಇರುವ ಸ್ಥಿತಿಯನ್ನು ತೋರಿಸುತ್ತದೆ ಎಂದು ದೃಢೀಕರಿಸಬೇಕು. ಆಮೇಲೆ ರಾಶಿ ಕುಂಡಲಿಯಲ್ಲಿರುವ ಸೂರ್ಯ ಸಿಂಹ ರಾಶಿಯಲ್ಲಿರುವುದರಿಂದ ಅಲ್ಲಿ ಶುಕ್ರನ ಪುಬ್ಬ ನಕ್ಷತ್ರ ಮಾತ್ರ ಇದೆ. ಕುಜ ಮತ್ತು ಶನಿಯ ನಕ್ಷತ್ರಗಳು ಇಲ್ಲ. ಆದ್ದರಿಂದ ಸೂರ್ಯ ಸಿಂಹ ರಾಶಿಯಲ್ಲಿ ಪುಬ್ಬ ನಕ್ಷತ್ರದಲ್ಲಿ 4ನೇ ಪಾದದಲ್ಲಿ ಸ್ಥಿತವಾಗಿದ್ದಾನೆ ಎಂದು ಹೇಳಬೇಕು. ಇದೇ ರೀತಿ ಬೇರೆ ಎಲ್ಲಾ ಗ್ರಹಗಳು ಮತ್ತು ಲಗ್ನ
ಯಾವ ಯಾವ ನಕ್ಷತ್ರದಲ್ಲಿ ಯಾವ ಯಾವ ಪಾದದಲ್ಲಿ ಕುಳಿತಿದ್ದಾವೆ ಎಂದು ನವಾಂಶ ಕುಂಡಲಿಯನ್ನು ಇಟ್ಟು ಹೇಳಬಹುದು. ಇನ್ನು ನಾವು ನವಾಂಶ ಕುಂಡಲಿಯನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಎಂದು ನೋಡೋಣ. ನವಾಂಶ ಕುಂಡಲಿ ಎನ್ನುವುದು ರಾಶಿ ಕುಂಡಲಿಯಲ್ಲಿರುವ ಗ್ರಹಗಳು ಮತ್ತು ಲಗ್ನದ ನಿಜವಾದ ಬಲವನ್ನು ತಿಳಿದುಕೊಳ್ಳುವ ಒಂದು ಕುಂಡಲಿಯಾಗಿರುತ್ತದೆ. ನವಾಂಶದಲ್ಲಿ ಕುಳಿತಿರುವ ಗ್ರಹಗಳು ಒಳ್ಳೆ ಭಾವಗಳಲ್ಲಿ ಕುಳಿತಿದ್ದಾವ ಎಂದು ನೋಡಬಹುದು. ಯಾವ ಶುಭ ಮತ್ತು ಅಶುಭ ಗ್ರಹಗಳೊಟ್ಟಿಗೆ ಸಂಪರ್ಕದಲ್ಲಿದ್ದಾವೆ ಎಂದು ನೋಡಬಹುದು. ನವಾಂಶದಲ್ಲಿ ಗ್ರಹಗಳು ನೈಸರ್ಗಿಕ ಶುಭ ಗ್ರಹಗಳ ಮನೆಯಲ್ಲಿ ಕುಳಿತಿರಬೇಕು ಅಥವಾ ನೈಸರ್ಗಿಕ ಶುಭ ಗ್ರಹಗಳ ಸಂಪರ್ಕದಲ್ಲಿ ಇರಬೇಕು. ನಡೆಯುವ ದಶಾಕಾಲದ ಪ್ರಕಾರ ದಶಾನಾಥ ಮತ್ತು ಭುಕ್ತಿನಾಥ ನೈಸರ್ಗಿಕ ಶುಭ ಗ್ರಹಗಳ ಮನೆಯಲ್ಲಿ ಕುಳಿತಿರಬೇಕು ಅಥವಾ ನೈಸರ್ಗಿಕ ಶುಭ ಗ್ರಹಗಳ ಸಂಪರ್ಕದಲ್ಲಿ ಇರಬೇಕು. ದಶಾನಾಥ ಮತ್ತು ಭುಕ್ತಿನಾಥ ಒಂದಕ್ಕೊಂದು ಷಷ್ಟಾಷ್ಟಕವಾಗಿ ಇರಬಾರದು. ಅಂದರೆ ಒಂದಕ್ಕೊಂದು 6ನೇ ಮನೆ 8ನೇ ಮನೆಯಲ್ಲಿ ಇರಬಾರದು. ಉದಾಹರಣೆಗೆ ರಾಶಿ ಕುಂಡಲಿಯಲ್ಲಿ ಶುಕ್ರ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ 4ನೇ ಪಾದದಲ್ಲಿ ಕುಳಿತಿದ್ದಾಗ ಶುಕ್ರ ನೀಚ ಬಲದಲ್ಲಿದ್ದಾನೆ ಎಂದು ಹೇಳಲಾಗುತ್ತದೆ. ಆದರೆ ಶುಕ್ರನ ನಿಜವಾದ ಬಲ ಮತ್ತು ಬಲಹೀನವನ್ನು ನವಾಂಶ ಕುಂಡಲಿಯಲ್ಲೇ ನೋಡಿ ನಿರ್ಧರಿಸಬೇಕು. ನವಾಂಶ ಕುಂಡಲಿಯಲ್ಲಿ ಶುಕ್ರ ಮೀನ ರಾಶಿಯಲ್ಲಿ ನೈಸರ್ಗಿಕ ಶುಭನಾದ ಗುರುವಿನ ಮನೆಯಲ್ಲಿ ಪುಷ್ಕರ ನವಾಂಶದಲ್ಲಿ ಕುಳಿತಿರುವುದರಿಂದ ಶುಕ್ರ ಬಲವಂತನಾದ ಸ್ಥಿತಿಯಲ್ಲಿ ಇರುತ್ತಾನೆ ಎಂದು ಹೇಳಬೇಕು. ತನ್ನ ದಶಾಕಾಲದಲ್ಲಿ ಯೋಗ ಫಲಗಳನ್ನು ಕೊಡುತ್ತಾನೆ. ಪುಷ್ಕರ ನವಾಂಶದ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ವರ್ಗೋತ್ತಮ. ರಾಶಿ ಮತ್ತು ನವಾಂಶದಲ್ಲಿ ಒಂದು ಗ್ರಹ ಒಂದೇ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಆ ಸ್ಥಿತಿಗೆ ವರ್ಗೋತ್ತಮ ಎಂದು ಹೇಳಲಾಗುತ್ತದೆ. ವರ್ಗೋತ್ತಮದಲ್ಲಿ ಇರುವ ಗ್ರಹಗಳು ಬಲವಾದ ಗ್ರಹಗಳಾಗಿರುತ್ತವೆ. ಉದಾಹರಣೆಗೆ ರಾಶಿ ಕುಂಡಲಿಯಲ್ಲಿ ಮೇಷ ರಾಶಿಯಲ್ಲಿ ಶನಿ ಅಶ್ವಿನಿ 1ನೇ ಪಾದದಲ್ಲಿ ಇದ್ದರೆ ಅದು ನವಾಂಶದಲ್ಲಿ ಮೇಷ ರಾಶಿಯಲ್ಲೇ ಇರುತ್ತದೆ. ಈ ಸ್ಥಿತಿಗೆ ವರ್ಗೋತ್ತಮ ಎಂದು ಹೇಳಲಾಗುತ್ತದೆ. ಇಲ್ಲಿ ಶನಿ ನೀಚ ಸ್ಥಾನದಲ್ಲಿದ್ದರೂ ವರ್ಗೋತ್ತಮ ಸ್ಥಿತಿ ನೀಚ ಭಂಗ ಮಾಡಿ ಶನಿಯನ್ನು ಬಲವಾದ ಗ್ರಹವಾಗಿ ಮಾಡುತ್ತದೆ. ಸ್ನೇಹಿತರೆ, ನವಾಂಶ ಕುಂಡಲಿಯ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಮುಂದಿನ ವಿಡಿಯೋ 2ನೇ ಭಾಗದಲ್ಲಿ ನವಾಂಶ ಕುಂಡಲಿ ಮದುವೆ ವಿಚಾರಗಳಲ್ಲಿ ಏನೇನು ಮಾಡುತ್ತದೆ ಎಂದು ಇನ್ನಷ್ಟು ವಿಷಯಗಳನ್ನು ಉದಾಹರಣೆ ಜಾತಕಗಳೊಟ್ಟಿಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ 2ನೇ ಭಾಗದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.